ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. 2024-25ನೇ ಸಾಲಿನ SLC ಮಕ್ಕಳಿಗೆ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನ ವಿಷಯದಲ್ಲಿ ಬಿಡಲಾಗಿದೆ. ಸೊ ಆ ಒಂದು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂದಿನ ದಿನ ನಾವು ಉತ್ತರಗಳ ಸಹಿತ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಇನ್ನೂ ಯಾರು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಉತ್ತೇಜನವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಭೌತ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 2 ಪ್ರಶ್ನೆಗಳು 1 ಅಂಕ, ಒಟ್ಟು ಟೋಟಲ್ ಆಗಿ 2 ಅಂಕಗಳು ಇರ್ತವೆ. ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಕೊಟ್ಟಿದ್ದಾನೆ. ಪ್ರಶ್ನೆ ಸಂಖ್ಯೆ 1, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ ಕೇಳಿದ್ದಾನೆ. ಸೊ ವಿದ್ಯುತ್ ಪ್ರವಾಹವನ್ನು ನಾವು ಆಂಪಿಯರ್ನಿಂದ ಅಳಿತೇವೆ ಅಥವಾ SI ಏಕಮಾನ ಆಂಪಿಯರ್ ಆಗಿದೆ. ಆಪ್ಷನ್ ಸಿ ಆಂಪಿಯರ್. ಇನ್ನು ಪ್ರಶ್ನೆ ಸಂಖ್ಯೆ 2, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವುದು ಅಂತ ಕೇಳಿದ್ದಾನೆ. ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಗಳನ್ನು ನಿಯಂತ್ರಿಸುವುದು ಯಾವುದಪ್ಪ ಅಂದರೆ ಆಪ್ಷನ್ ಎ ಸಿಲಿಯರಿ ಸ್ನಾಯುಗಳು. ಆಪ್ಷನ್ ಎ ಸಿಲಿಯರಿ ಸ್ನಾಯುಗಳು ಸರಿಯಾದ ಉತ್ತರವಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳು 2 ಇರ್ತವೆ. ಸೊ ಪ್ರಶ್ನೆ ಸಂಖ್ಯೆ 3, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಫಸ್ಟ್ ಒಂದು ವಿದ್ಯುತ್ ಕೋಶ. ಸೊ ವಿದ್ಯುತ್ ಕೋಶದ ಚಿಹ್ನೆ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇನ್ನು ಎರಡನೇದು ರಿಯೋಸ್ಟಾಟು. ರಿಯೋಸ್ಟಾಟ್ಗೆ 2 ಚಿಹ್ನೆಗಳಿರ್ತವೆ. ಸೊ 2 ಚಿಹ್ನೆಗಳನ್ನು ನೀವು ನೋಡ್ತಾ ಇದ್ದೀರಾ. ಇವನ್ನ ನೀವು ಪ್ರಾಕ್ಟೀಸ್ ಮಾಡೋದು ಪ್ರಮುಖ ಅಂತ ಹೇಳಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 4, ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ವಿದ್ಯುತ್ ಕಂಬ ಇದೆ. ಆ ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕ ಆಗಿದೆ. ಆ ಸಂಪರ್ಕ 2 ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಿಸಿದಾಗ ಆಗುವ ಏನೇನು ತೊಂದರೆಗಳಾಗ್ತವೆ ಅಂತ ಕೇಳಿದಾನೆ. ಸೊ ಈ ಸಂದರ್ಭದಲ್ಲಿ ಓವರ್ಲೋಡ್ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತದೆ. ಇದರಿಂದ ಗೃಹ ಬಳಕೆಯ ಎಲ್ಲ ವಿದ್ಯುತ್ ಉಪಕರಣಗಳು ಹಾನಿಯಾಗುತ್ತವೆ ಹಾಗೂ ಮನುಷ್ಯನಿಗೂ ಕೂಡ ಏನಾಗಬಹುದು, ತೊಂದರೆಯಾಗಬಹುದು. ಅಂದರೆ ಓವರ್ಲೋಡ್ ಉಂಟಾಗ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗ್ತದೆ. ಇದರಿಂದ ಮನೆಯ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ಉಪಕರಣಗಳು ಕೂಡ ಏನಾಗ್ತವೆ, ಹಾನಿ ಆಗ್ತವೆ. ಹಾಗೆ ಮನುಷ್ಯರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳಿರ್ತವೆ. ಒಟ್ಟು ಟೋಟಲ್ ಆಗಿ 6 ಅಂಕಗಳು ಈ ಒಂದು ಪ್ರಶ್ನೆಗಳಿಂದ ಬರ್ತವೆ. ಗೃಹಮಂಡಲದ ಪ್ರಶ್ನೆ ಸಂಖ್ಯೆ 5, ಗೃಹಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ, ಹೇಗೆ ವಿವರಿಸಿ ಅಂತ ಕೇಳಿದ್ದಾನೆ. ಅಂದರೆ ಸರಣಿ ಜೋಡಿಸೋದಕ್ಕಿಂತ ಸಮಾಂತರವಾಗಿ ಮನೆಯ ಒಳಭಾಗದಲ್ಲಿ ಜೋಡಿಸಿದ್ರೆ ಒಳ್ಳೆಯದು ಅಂತ ಕೇಳಿದ್ದಾನೆ. ಯಾಕೆ ಅಂತ ಕೇಳಿದ್ದಾನೆ. ಸೊ ಆನ್ಸರ್ನ ನೋಡಿಬಿಟ್ಟು, ಸಮಾಂತರ ಕ್ರಮ ಜೋಡಣೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ಏನಾಗ್ತದೆ, ವಿಭಜನೆ ಆಗ್ತದೆ. ಈ ಒಂದು ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಏನಾಗ್ತದೆ, ಉಪಕರಣಗಳ ಆಧಾರದ ಮೇಲೆ ವಿಭಜನೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು 2ನೇ ಪಾಯಿಂಟ್ ನೋಡ್ರಿ, ಈ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ನಾವೇನು ಮಾಡಬಹುದು, ಬಳಸಬಹುದು. ಅಂದರೆ ಈಗ ನಮಗೆ ಟಿವಿ ಬೇಕಾದರೆ ಟಿವಿ ಅಷ್ಟೇ ಯೂಸ್ ಮಾಡ್ಬೋದು, ಫ್ಯಾನ್ ಬೇಕಾದರೆ ಫ್ಯಾನನ್ನು ಅಷ್ಟೇ ಯೂಸ್ ಮಾಡ್ಬೋದು, ಅಥವಾ ಇನ್ಯಾವುದೋ ವಸ್ತು ವಿದ್ಯುತ್ ಉಪಕರಣದ ಆನ್ ಮಾಡಬೇಕಂದ್ರೆ ಅವನ್ನಷ್ಟೇ ಬಳಸಬಹುದು. ಹೌದಾ, ಎಲ್ಲವನ್ನು ಎಟ್ ಅ ಟೈಮ್ಗೆ ಒಂದೇ ಬಟನ್ ಒತ್ತುಕೋದ್ರಿಂದ ಬಳಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು 3ನೇ ಪಾಯಿಂಟ್ ನೋಡ್ರಿ, ವಿಭಿನ್ನ ವಿದ್ಯುತ್ ಉಪಕರಣಗಳಿರುವುದರಿಂದ ಅವುಗಳಿಗೆ ಸೂಕ್ತವಾದ ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗುತ್ತದೆ. ಆಗ ಈ ಜೋಡಣೆ ಏನಾಗಿದೆ, ಸಹಕಾರಿ. ಅಂದರೆ ಈಗ ನಮಗೆ ಟಿವಿಗೆ ಬೇಕಾಗಿರ್ತಕ್ಕಂತಹ ವೋಲ್ಟೇಜ್ ಬೇರೆ ಇರ್ತದೆ, ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ವೋಲ್ಟೇಜ್ ಬೇರೆ ಇರ್ತದೆ, ಫ್ರಿಡ್ಜಿಗೆ ಬೇಕಾಗಿರ್ತಕ್ಕಂಥ ವೋಲ್ಟೇಜ್ ಬೇರೆ ಇರ್ತದೆ, ಮಿಕ್ಸಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಅಥವಾ ವೋಲ್ಟೇಜ್ ಬೇರೆ ಬೇರೆ ಆಗಿರ್ತದೆ, ಇನ್ನು ಫ್ಯಾನಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ವೋಲ್ಟೇಜ್ ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಸೊ ಇಲ್ಲಿ ಬೇರೆ ಬೇರೆ ವಿಭಿನ್ನ ಪ್ರಮಾಣದ ಉಪಕರಣಗಳಿಗೆ ವಿಭಿನ್ನ ಪ್ರಮಾಣದ ವಿದ್ಯುತ್ ಬೇಕಾಗಿರೋದ್ರಿಂದ ಸಮಾಂತರ ಜೋಡಣೆ ಏನಾಗೈತಿ, ಅತ್ಯುತ್ತಮ ಅಂತ ಹೇಳಬಹುದು. ಇನ್ನು 4ನೇ ಪಾಯಿಂಟ್ ನೋಡಿ, ಈ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಸಂಪರ್ಕ ಕಡಿತವಾಗುವುದಿಲ್ಲ ಮತ್ತು ಉಳಿದ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಟಿವಿ ಏನಾದರೂ ಹಾಳಾಯಿತು ಅಂದರೆ ಸೊ ಆ ಒಂದು ಮನೆಯ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ಉಪಕರಣಗಳು ಕೂಡ ಹಾನಿಯಾಗಲ್ಲ. ಅಂದರೆ ಕೇವಲ ಟಿವಿ ಮಾತ್ರ ಹಾನಿಯಾಗಿರ್ತದೆ, ಇನ್ನುಳಿದಂತಹ ಎಲ್ಲ ವಿದ್ಯುತ್ ಉಪಕರಣಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಆದರೆ ಸರಣಿಯಲ್ಲಿ ಹಂಗಲ್ಲ. ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಆ ಮನೆಯಲ್ಲಿ ಅಥವಾ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಘಟಕಗಳು ಏನಾಗ್ತವೆ, ವಿಫಲವಾಗ್ತವೆ ಅಂತ ಹೇಳ್ತವೆ. ಹಾಗಾಗಿ ಗೃಹ ಮಂಡಲದಲ್ಲಿ ಅಥವಾ ಗೃಹ ವಿದ್ಯುತ್ತಲ್ಲಿ ಸೊ ಸರಣಿ ಕ್ರಮಕ್ಕಿಂತ
ಸಮಾಂತರ ಕ್ರಮ ಏನಾಗ್ತದೆ ಅತ್ಯುತ್ತಮ ಅಂತ ಹೇಳ್ತೀವಿ ನಾವು. ಇನ್ನು ಪ್ರಶ್ನೆ ಸಂಖ್ಯೆ 6 ನೋಡೋದಾದ್ರೆ, ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿನ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ಅಂತ ಕೇಳಿದಾನೆ. ಸೊ ಅದರ ಆನ್ಸರ್ನ ನೋಡ್ತಾ ಹೋಗೋಣ. ಸುರುಳಿ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತೀಯ ಬಲರೇಖೆಗಳು ಏಕಕೇಂದ್ರಿಗಳ ವೃತ್ತಗಳ ರೂಪದಲ್ಲಿರುತ್ತವೆ ಮತ್ತು ವಾಹಕದಿಂದ ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗ್ತವೆ. ಇನ್ನು 2ನೇ ಪಾಯಿಂಟ್ ನೋಡಿ, ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಏನಾಗ್ತಾವಂತ ಗೋಚರಿಸ್ತವೆ ಅಂತ ಕೇಳಿದಾನೆ. ಓಕೆನಾ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ. 6ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ, ಅದು ಯಾವುದಂತ ನೋಡೋಣ. ಗೃಹ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ವಿವರಿಸಿ ಅಂತ ಕೇಳಿದಾನೆ. ಸೊ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ನೋಡೋಣ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ಏನ್ ಮಾಡ್ತದ, ತೀವ್ರ ವಿದ್ಯುತ್ ಆಘಾತವಾಗುವುದನ್ನು ತಡೆಗಟ್ತದ ಅಂತ ಹೇಳ್ತಾರೆ. ಸೊ ಅಂದ್ರೆ ಈ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಈ ಒಂದು ಭೂ ಸಂಪರ್ಕ ತಂತಿ ಏನ್ ಮಾಡ್ತದ, ಮನೆಯಲ್ಲಿರ್ತಕ್ಕಂಥ ಅಥವಾ ಲೋಹದ ಮೇಲ್ಮೈಯನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ಉಪಕರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಏನಾಗಿರ್ತದ ಸೋರಿಕೆ ಆದಾಗ ಅದರ ಹೆಚ್ಚಿನ ಪ್ರಮಾಣದ ವಿದ್ಯುತ್ತಿನ ವಿಭವಾಂತರವನ್ನ ಭೂಮಿ ವಿಭವಾಂತರಕ್ಕೆ ಏನ್ ಮಾಡ್ತದೆ, ಅದು ಸಮನಾಗಿಸಿ ನಮ್ಮನ್ನ ಮತ್ತು ವಿದ್ಯುತ್ ಉಪಕರಣವನ್ನ ರಕ್ಷಣೆ ಮಾಡ್ತತಿ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 7 ನೋಡ್ರಿ. ಕೆಳಗಿನ ಚಿತ್ರವನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದಾನೆ. ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ. ಇದು ಮಳೆಯ ನೀರಿನ ಹನಿ ಆಗಿರ್ಬೋದು, ಸೂರ್ಯನ ಬೆಳಕಿನ ಕಿರಣ ಆಗಿರ್ಬೋದು. ಚಂದ್ರನ ಮೇಲ್ಮೈಯಲ್ಲಿ ಈ ವಿದ್ಯಮಾನವನ್ನು ವೀಕ್ಷಿಸಬಹುದೇ ಅಂತ ಕೇಳಿದಾನೆ. ಸಮರ್ಥಿಸಿ. ಸೊ ಇದು ಕಾಮನ ಬಿಲ್ಲು ಕಾನ್ಸೆಪ್ಟ್ ಅಲ್ಲಿ ಬರ್ತದ. ಸೊ ಈ ವಿದ್ಯಮಾನವನ್ನು ನಾವು ಚಂದ್ರನಲ್ಲಿ ವೀಕ್ಷಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಚಂದ್ರನಲ್ಲಿ ಯಾವುದೇ ರೀತಿಯಾದಂತಹ ವಾಯುಮಂಡಲ ಇರುವುದಿಲ್ಲ. ಹಾಗಾಗಿ ಬೆಳಕಿನ ವಕ್ರೀಭವನಂತಹ ಕ್ರಿಯೆಗಳು ನಡೆಯುವುದಿಲ್ಲ. ಆದ ಕಾರಣ ಚಂದ್ರನಲ್ಲಿ ಈ ವಿದ್ಯಮಾನ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಾಯುಮಂಡಲ ಈ ಚಂದ್ರನಲ್ಲಿ ಇಲ್ಲ. ಸೊ ಅದರಿಂದ ಏನಾಗಲ್ಲ, ವಕ್ರೀಭವನ ಕ್ರಿಯೆ ಉಂಟಾಗಲ್ಲ. ಹಾಗಾಗಿ ಚಂದ್ರನಲ್ಲಿ ಬೆಳಕಿನ ಏನಂತ ಕರೀತಾರೆ, ಇದಕ್ಕೆ ಕಾಮನಬಿಲ್ಲು ಒಂದು ವಿದ್ಯಮಾನ ಚಂದ್ರನಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 8 3 ಅಂಕದ ಪ್ರಶ್ನೆಗಳು. ಫ್ಲೆಮಿಂಗನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಇದು ಅಲ್ಯೂಮಿನಿಯಂ ಸಲಾಕೆಯ ಒಂದು ಆಕ್ಟಿವಿಟಿ ಅಂತ ಹೇಳ್ತಾ ನಾವು. ಒಂದು ಅಲ್ಯೂಮಿನಿಯಂ AB ಸಲಾಕೆಯನ್ನು ವಾಹಕ ತಂತಿ ಮತ್ತು ಕಾಂತಕ್ಷೇತ್ರದಲ್ಲಿ ಇರಿಸಬೇಕಂತೆ. ನಂತರ ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ, ಸ್ವಿಚ್, ರಿಯೋಸ್ಟಾಟ್ಗೆ ಸರಣಿ ಕ್ರಮದಲ್ಲಿ ಜೋಡಿಸಿ ಬಿ ತುದಿಯಿಂದ ಏನ್ ಮಾಡಬೇಕು, ನಾವು ಎ ತುದಿಗೆ ಕರೆಂಟ್ ಅನ್ನ ಪ್ರವಹಿಸಬೇಕು. ಆಗ ಏನಾಗ್ತದಪ್ಪ ಅಂದ್ರೆ ಸಲಾಕೆಯು ಸ್ಥಾನಪಲ್ಲಟಗೊಳ್ತದ. ಯಾಕಪ್ಪ ಅಂದ್ರೆ ಒಂದು ಕಾಂತಕ್ಷೇತ್ರದಲ್ಲಿ ಇಟ್ಟಿರುವ ವಿದ್ಯುತ್ ಪ್ರವಾಹ ಪಡೆದ ಅಲ್ಯೂಮಿನಿಯಂ ದಂಡದ ಮೇಲೆ ಒಂದು ಬಲ ಏನಕತಿ ಪ್ರಯೋಗವಾಗ್ತದ. ಇನ್ನ ಕಾಂತ ಧ್ರುವ ಅದಲು ಬದಲು ಮಾಡಿದಾಗ ಸಲಾಕೆಯ ಮೇಲೆ ವರ್ತಿಸುವ ಬಲವು ಕೂಡ ಏನಾಗ್ತದ ಅಂತ ಹಿಮ್ಮುಖವಾಗ್ತದ. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಚೇಂಜ್ ಮಾಡಿದಾಗ ಆ ಒಂದು ಇದು ಅಲ್ಯೂಮಿನಿಯಂ ದಂಡದ ಮೇಲೆ ಅಥವಾ ಸಲಾಕೆಯ ಮೇಲೆ ಬೀರ್ತಕ್ಕಂಥ ಪ್ರಭಾವ ಕೂಡ ಅದರ ಬದಲಾಗ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ವಿದ್ಯುತ್ ಪ್ರವಾಹದ ಮೇಲಿನ ಬಲದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬಿಸಿರುತ್ತದೆ. ಅಂದ್ರೆ ವಿದ್ಯುತ್ ವಾಹಕದ ಮೇಲಿನ ಬಲದ ದಿಕ್ಕು ಏನೈತಲ್ಲ, ಇದು ವಿದ್ಯುತ್ ಪ್ರವಾಹವನ್ನ ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಏನ್ ಮಾಡಿರ್ತದೆ, ಅವಲಂಬಿಸಿರುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಸಲಾಕೆಯ ಸ್ಥಾನಪಲ್ಲಟ ಏನಾಗಿರ್ತದೆ, ಯಾವಾಗಲೂ ಗರಿಷ್ಠವಾಗಿರ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ನೇರವಾಗಿದ್ದಾಗ, ಅಂದ್ರೆ ಲಂಬವಾಗಿದ್ದಾಗ, ಅಂದ್ರೆ 90 ಡಿಗ್ರಿ ಇದ್ದಾಗ ಸೊ ಸಲಾಕೆಯ ಸ್ಥಾನಪಲ್ಲಟ ಏನಾಗಿರ್ತದೆ, ಯಾವಾಗಲೂ ಗರಿಷ್ಠವಾಗಿರ್ತದೆ ಅಂತ ಹೇಳ್ತಾನೆ. ಪ್ರಶ್ನೆ ಸಂಖ್ಯೆ 9. ಒಂದು ವಸ್ತುವನ್ನು ದೃಕ್ಕೇಂದ್ರ O ಮತ್ತು ಪ್ರಧಾನ ಸಂಗಮ F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ ಅಂತ ಕೇಳಿದಾನೆ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಪ್ರತಿಬಿಂಬದ ಸ್ಥಾನ ವಸ್ತುವಿನ ಮಸೂರದ ಭಾಗದಲ್ಲಿ, ವಸ್ತುವಿನ ಹಿಂಭಾಗದಲ್ಲಿ ಕಂಡು ಬರ್ತದೆ. ಇನ್ನು ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿರ್ತದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರ್ತದೆ. ಪ್ರಶ್ನೆ ಸಂಖ್ಯೆ 10 ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ವ್ಯಕ್ತವಾಗಿರುವ ಕಣ್ಣಿನ ದೋಷವನ್ನು ಹೆಸರಿಸಿ. ಈ ದೋಷಕ್ಕೆ ಕಾರಣವೇನು ಮತ್ತು ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಪೀನ ಮಸೂರ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ರಿ. ಪೀನ ಮಸೂರ ಅಂತ ಕೊಟ್ಟಿದ್ದಾನೆ ಅಂದ್ರೆ ಸೊ ಇದರ ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ದೂರ ದೃಷ್ಟಿ ದೋಷ. ಹಾಗಾದ್ರೆ ಕಾರಣ ಏನಪ್ಪಾ ಈ ಒಂದು ದೂರ ದೃಷ್ಟಿ ದೋಷ ಬರಲಿಕ್ಕೆ? ಕಣ್ಣಿನ ಮಸೂರದ ಸಂಗಮ ದೂರ ಏನಾಗಿರ್ತದೆ, ಇಲ್ಲಿ ಉದ್ದವಾಗಿರ್ತದೆ. ಇನ್ನು ಕಣ್ಣು ಗುಡ್ಡೆಯು ಕೂಡ ಏನಾಗಿರ್ತದೆ, ಅತಿ ಚಿಕ್ಕದಾಗಿರ್ತದೆ. ಪರಿಹಾರ ಏನಪ್ಪಾ ಅಂದ್ರೆ ದೂರ ದೃಷ್ಟಿ ದೋಷವನ್ನ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಓಕೆನಾ. ಮುಂದಿನ ಅಥವಾ ಪ್ರಶ್ನೆ,
ನಕ್ಷತ್ರಗಳು ಮಿನುಗುತ್ತವೆ, ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ? ವಿವರಿಸಿ. ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ಅವುಗಳ ತೋರಿಕೆಯ ಸ್ಥಾನದಲ್ಲಿ ಹೆಚ್ಚು ಕಡಿಮೆಯಾಗುತ್ತದೆ. ಅಲ್ಲದೆ ಕೆಲವೊಮ್ಮೆ ನಕ್ಷತ್ರಗಳು ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿದಂತೆ ಕಾಣುತ್ತವೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗಿದೆ. ಆದರೆ ನಕ್ಷತ್ರಗಳಿಗೆ ಹೋಲಿಸಿದರೆ ಗ್ರಹಗಳು ಭೂಮಿಗೆ ಬಹಳ ಹತ್ತಿರದಲ್ಲಿವೆ. ಗ್ರಹಗಳು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ಆದ್ದರಿಂದ ಗ್ರಹಗಳಿಂದ ನಾವು ಪಡೆಯುವ ಬೆಳಕಿನ ಪ್ರಮಾಣ ಏನಾಗಿರ್ತದೆ? ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲದೆ ಹಾಗಾಗಿ ಗ್ರಹಗಳ ಪ್ರಕಾಶಮಾನದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ನಾವು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಗ್ರಹಗಳು ಮಿನುಗುವುದಿಲ್ಲ ಅಥವಾ ಮಿನುಗುವಂತೆ ಕಾಣುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 11. ಒಂದು ಬಸ್ಸಿನಲ್ಲಿ 4 ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಬಳಸಿದ್ದಾರೆ. ಈ ದರ್ಪಣದಿಂದ ಕಾರೊಂದು 10 ಮೀಟರ್ ದೂರದಲ್ಲಿದೆ. ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ವಕ್ರತಾ ತ್ರಿಜ್ಯ ಅಂದರೆ 6 ಕೊಟ್ಟಿದ್ದಾನೆ. ಎಫ್ ಅನ್ನು ಕಂಡುಹಿಡ್ಕೋಬೇಕು. ಮೊದಲು ನಾವು ಎಫ್ ಇಸ್ ಈಕ್ವಲ್ ಟು r/2. ಸೊ ಆರ್ ಅಂದರೆ 4 ಮೀಟರ್ ಇದೆ. 4 ಮೀಟರ್ ಇದೆ. ಇನ್ನು 2 ಎಫ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆಗ್ತದೆ. ಸಾರಿ 2 ಮೀಟರ್ ಅಥವಾ ಸೆಂಟಿಮೀಟರ್ ಆಗ್ತದೆ. ಯು ಇಸ್ ಈಕ್ವಲ್ ಟು -10 ಮೀಟರ್ ಕೊಟ್ಟಿದ್ದಾನೆ ವಸ್ತುವಿನ ದೂರ. ವಿ ಕ್ವಶನ್ ಮಾರ್ಕ್ ಇದೆ, ಕಂಡುಹಿಡಬೇಕು. ದ ಫಾರ್ಮುಲಾ ಈಸ್ 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ನಾವು ವಿ ಕಂಡುಹಿಡಬೇಕಾಗಿರೋದ್ರಿಂದ 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u. 1/2 ಮೈನಸ್ 1/-10. ಸೊ ಇಲ್ಲಿ ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. 2 ಮತ್ತು 10 ಲಸ ಎಷ್ಟಾಗ್ತದಪ್ಪ ಅಂದರೆ 10 ಆಗ್ತದೆ. ಸೊ ಹಾಗಾಗಿ 1 5 ಮತ್ತು 1 10 1 ಅಂತ ಹೇಳ್ತಾ ನಾವು. ಸೊ 5 1 5 ಪ್ಲಸ್ 1 1 1 ಅಂದರೆ 5 ಪ್ಲಸ್ 1 6/10 ಆಗ್ತದೆ. 1/v ಇಸ್ ಈಕ್ವಲ್ ಟು 6/10 ಆಗ್ತದೆ. ಸೊ ನಾವು ಇಲ್ಲಿ ರೆಸಿಪ್ರೋಕಲ್ ಅನ್ನು ಮಾಡ್ಕೊಳ್ಳೋದ್ರಿಂದ v ಇಸ್ ಈಕ್ವಲ್ ಟು 10/6 ಆಗ್ತದೆ. 6 1 1.66 ಅಂತ. v ಇಸ್ ಈಕ್ವಲ್ ಟು 1.66 ಮೀಟರ್ ದೂರದಲ್ಲಿ ಐತೆ ಅಂತ ಹೇಳ್ತೇವೆ. ಓಕೆನಾ? ಪ್ರತಿಬಿಂಬ. ಇನ್ನು ಪ್ರತಿಬಿಂಬದ ಗಾತ್ರ ಏನಪ್ಪ ಅಂದರೆ ಚಿಕ್ಕದಾಗಿರ್ತದೆ. ಇನ್ನು ಪ್ರತಿಬಿಂಬದ ಸ್ವಭಾವವನ್ನು ನೋಡೋದಾದ್ರೆ ಮಿಥ್ಯ ಮತ್ತು ನೇರವಾಗಿ ಇರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 12 ನೋಡೋದಾದ್ರೆ ಇದರಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, ಎ ಬಿ ಸಿ ಅಂತ. ಮೊದಲೇ ಪ್ರಶ್ನೆ ನೋಡೋಣ. ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ. ಬಿ ಪ್ರಶ್ನೆ, ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಇನ್ನು ಪ್ರಶ್ನೆ ಸಿ, ಎ ವಸ್ತುವಿನ ರೋಧಶೀಲತೆಯು 10⁻10⁻12 ಓಮ್ ಮೀಟರ್ ಇದೆ. ಬಿ ವಸ್ತುವಿನ ರೋಧಶೀಲತೆಯು 2.63 × 10⁻−8 ಓಮ್ ಮೀಟರ್ ಆಗಿದೆ. ಈ 2 ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತ ಕೇಳಿದ್ದಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಓಮ್ನ ನಿಯಮವನ್ನು ನೋಡ್ತಾ ಹೋಗ್ರಿ. ಸ್ಥಿರವಾದ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅನ್ನೋದು ಓಮ್ನ ನಿಯಮ ಆಗಿರ್ತದೆ. ಇನ್ನು ಓಮ್ನ ನಿಯಮ ಆದಮೇಲೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವಪ್ಪ ಅನ್ನೋದನ್ನು ನೋಡಿದರೆ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಫಸ್ಟ್ ಒನ್ನು ವಾಹಕದ ಉದ್ದಕ್ಕೆ ಅವಲಂಬನೆಯಾಗಿರ್ತದೆ. ವಾಹಕದ ಅಡ್ಡ ಕೊಯ್ತ, ಇನ್ನು ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪವನ್ನು ಏನು ಮಾಡಿರ್ತದೆ? ಅವಲಂಬಿಸಿರ್ತದೆ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವಪ್ಪ ಅಂದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪಮಾನ. ಇನ್ನು ಪ್ರಶ್ನೆ ಸಂಖ್ಯೆ ಸಿ ನೋಡ್ರಿ. ಎ ವಸ್ತುವಿನ ರೋಧಶೀಲತೆಯು 10⁻12 ಓಮ್ ಮೀಟರ್ ಇದೆ. ಬಿ ವಸ್ತುವಿನ ರೋಧಶೀಲತೆ 2.63 × 10⁻−8 ಓಮ್ ಮೀಟರ್ ಇದೆ. ಸೊ ಇಲ್ಲಿ ಎ ಅನ್ನೋದು ಕಾಗದ ಆಗಿರ್ತದೆ, ಬಿ ಅನ್ನೋದು ಅಲ್ಯೂಮಿನಿಯಂ ಆಗಿರ್ತದೆ. ಸೊ ಅಲ್ಯೂಮಿನಿಯಂನ ರೋಧಶೀಲತೆ 2.63 × 10⁻−8 ಓಮ್ ಮೀಟರ್ ಆಗಿರ್ತದೆ. ಸೊ ಅಲ್ಯೂಮಿನಿಯಂನಲ್ಲಿ ವಿದ್ಯುತ್ ಹರಿತದೆ. ಹಾಗಾಗಿ ರೋಧಶೀಲತೆ ಯಾವುದರಲ್ಲಿ ಜಾಸ್ತಿ ಇರ್ತದಲ್ಲ ಅಂದರೆ ಅದು ಅವಾಹಕವಾಗಿರ್ತದೆ. ಹೌದಾ? ಈ 2 ವಸ್ತುಗಳಲ್ಲಿ ಎ ವಸ್ತುವನ್ನು ನಾವು ಅವಾಹಕವಾಗಿ ಬಳಸಬಹುದು. ಯಾಕಪ್ಪ ಅಂದರೆ ಅವಾಹಕ ಯಾವುದಂದ್ರೆ ಎ ಕಾಗದ ಆಗಿದೆ. ಕಾಗದದ ರೋಧಶೀಲತೆ 10⁻12 ಓಮ್ ಮೀಟರ್ ಆಗಿದೆ. ಓಕೆನಾ? ಸೊ ಇವತ್ತಿನ ದಿನ ನಾವು SLC ಮಕ್ಕಳಿಗೆ ಸರ್ಕಾರದಿಂದ ಬಿಟ್ಟಿರ್ತಕ್ಕಂತಹ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಭೌತಶಾಸ್ತ್ರ ವಿಭಾಗದ ಎಲ್ಲ ಪ್ರಶ್ನೆಗಳನ್ನು ಉತ್ತರ ಸಹಿತ ವಿವರಣೆಯನ್ನು ನೋಡ್ತಾ ಹೋದ್ವಿ. ಸೊ ಮುಂದಿನ ವಿಡಿಯೋಗಳಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನವನ್ನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.